a very good morning to one and all. In the last class, we have discussed about the problems on a comparative income statement, right? And today we will move towards the next one, that is comparative balance sheet. So last class alli comparative income statement veli we have done 3 problems, right? Yes. Ivattin class alli we will move towards the next one, that is comparative balance sheet. Okay. Let's tell me balance sheet. What do you mean by this again, balance sheet? Yes, in general or in simple, we all knew it. It is a combination of assets and liabilities of an organization, right? So, iದೇನು ಆಗಿರುತ್ತೆ ನಮಗೆ assets ಮತ್ತು liabilities ನ combination ಆಗಿರುತ್ತೆ, where that is in the case of a business or in the case of a enterprise or in the case of a company, right? Yes, in the case of a comparative statement, it shows the 2 or more balance sheet of a same enterprise. ಓಕೆ, ಸೊ ನಮಗೆ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟಲ್ಲಿ ಏನು ಆಗ್ತಾ ಹೋಗುತ್ತೆ ಅಂತಂದರೆ ಸೇಮ್ ಆರ್ಗನೈಸೇಷನ್ನ 2 ಅಥವಾ 3 ಬ್ಯಾಲೆನ್ಸ್ ಶೀಟ್ಗಳನ್ನ ಏನು ಮಾಡ್ತಾ ಹೋಗುತ್ತೆ, ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ ಇನ್ ಅ ಕಂಪ್ಯಾರಿಟಿವ್ ವೇ. Okay, so that is what comparative balance sheet. In simple, the balance sheet which show that is the balance sheet which shows 2 or more balance sheet of a same enterprise. So that one is called as comparative balance sheet. ಓಕೆ, ಸೊ ಇಲ್ಲಿ ನಮಗೆ 2-3 ವರ್ಷದ ಬ್ಯಾಲೆನ್ಸ್ ಶೀಟ್ ಒಂದೇ ಎಂಟರ್ಪ್ರೈಸ್ ಎಂದು 2-3 ವರ್ಷದ ಬ್ಯಾಲೆನ್ಸ್ ಶೀಟ್ ನಮಗೆ ಏನಾಗ್ತಾ ಹೋಗುತ್ತೆ, ರೆಪ್ರೆಸೆಂಟ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಇನ್ ದ ಕೇಸ್ ಆಫ್ ಅ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟಲ್ಲಿ. ಓಕೆ, ಎಸ್. ನೆಕ್ಸ್ಟ್ ಮೂವ್ ಆಗೋಗಿದ್ರೆ ದಟ್ ಈಸ್ ವಿ ಹ್ಯಾವ್ ಅ ಫಾರ್ಮೆಟ್. ಓಕೆ, ಸೊ ಲೈಕ್ ನಮ್ಗೆ ಯಾವ ರೀತಿ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಜಸ್ಟ್ ವಿ ಗೋಟ್ ಅ ಫಾರ್ಮೆಟ್, ರೈಟ್? ಸೊ ಸೇಮ್ ಥಿಂಗ್ ಹ್ಯಾಪನ್ಸ್ ಇನ್ ದ ಕೇಸ್ ಆಫ್ ಅ ಬ್ಯಾಲೆನ್ಸ್ ಶೀಟ್. ಸೊ ಹಿಯರ್ ಆಲ್ಸೋ ವಿ ವಿಲ್ ಗೆಟ್ ಅ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್, ದಟ್ ಇಸ್ ಫಾರ್ಮೆಟ್ ಆಫ್ ಅ ಬ್ಯಾಲೆನ್ಸ್ ಶೀಟ್. ಓಕೆ, ಸೊ ಗ್ರೂಪಲ್ಲಿ ನಿಮ್ಗೆ ಅದು ಇದು ಬಂದಿರುತ್ತೆ, ಪಿಕ್ ಬಂದಿರುತ್ತೆ, ನೋಡ್ಕೊಳ್ಳಿ. ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಫಾರ್ಮೆಟ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಲಾಸ್ಟಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ದಟ್ ಈಸ್ ವೆನ್ ಹ್ಯಾವ್ ಸ್ಟಾರ್ಟೆಡ್ ದ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಹೇಳ್ತಾ ಹೋಗಿದೆ, ದಟ್ ಈಸ್ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಬಂದಾಗ ಏನಾಗಿರುತ್ತೆ ನಮಗೆ ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು ಆರ್ ಇನ್ಕಮ್ ಸ್ಟೇಟ್ಮೆಂಟ್ ಆಗಿರ್ಬೋದು, ದಟ್ ವಿ ವಿಲ್ ರಿಸೀವ್ ಇನ್ ದ ಕೇಸ್ ಆಫ್ ಅ ವರ್ಟಿಕಲ್ ಫಾರ್ಮೆಟ್, ರೈಟ್? ಸೊ ಲಾಸ್ಟಲ್ಲೆಲ್ಲ ಏನು ಮಾಡ್ತಿದ್ವಿ, ಹೊರಿಜಾಂಟಲ್ ಮಾಡ್ತಾ ಇದ್ವಿ. ಓಕೆ, ದಟ್ ಈಸ್ ಲಯಬಿಲಿಟೀಸ್ ಬರ್ತಾ ಇತ್ತು, ಅಸೆಟ್ಸ್ ಬರ್ತಾ ಇತ್ತು. ಬಟ್ ಇನ್ ದ ಕೇಸ್ ಆಫ್ ಅ ಕಂಪ್ಯಾರಿಟಿವ್ ಆರ್ ಅ ಕಂಪನಿ ವೈಸ್ ಬರೋ ಹಾಗಿದ್ರೆ, ಸೊ ನಮ್ಗೆ ಇಲ್ಲಿ ಬರೋದು ಏನಾಗ್ತಾ ಹೋಗುತ್ತೆ, ವರ್ಟಿಕಲ್ ಫಾರ್ಮೆಟಲ್ಲಿ ನಮಗೆ ಬ್ಯಾಲೆನ್ಸ್ ಶೀಟ್ ಬರ್ತಾ ಹೋಗುತ್ತೆ. ದಟ್ ಈಸ್, ಸೊ ಬ್ಯಾಲೆನ್ಸ್ ಶೀಟ್ ವಿಲ್ ಸ್ಟಾರ್ಟ್ಸ್ ವಿತ್ ದ ಈಕ್ವಿಟಿ ಅಂಡ್ ದ ಲಯಬಿಲಿಟೀಸ್. ಓಕೆ, ಆ್ಯಂಡ್ ಇನ್ ದ ಸೆಕೆಂಡ್ ಝೋನ್ ವಿ ಕ್ಯಾನ್ ಗೆಟ್ ಆರ್ ಅಸೆಟ್ಸ್. ಓಕೆ, ಫಸ್ಟ್ ನಮಗೆ ಇಲ್ಲಿ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಬರುತ್ತೆ. ಇದಾದಮೇಲೆ ಜಸ್ಟ್ ವಿ ವಿಲ್ ಗೆಟ್ ಅ ಟೋಟಲ್ ಆಫ್ ಅ ಈಕ್ವಿಟಿ ಆ್ಯಂಡ್ ಲಯಬಿಲಿಟಿ. ಸೊ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ನಥಿಂಗ್ ಬಟ್ ಅಗೇನ್ ಇಟ್ಸ್ ದ ಲಯಬಿಲಿಟೀಸ್. ಓಕೆ, ಸೊ ಮತ್ತು ನಮ್ಗೆ ಏನಾಗುತ್ತೆ, ಸಾಲ ಆಗುತ್ತೆ. ನಾವು ವಿ ಆರ್ ಇನ್ ದ ಕಂಪನಿ, ಫಾರ್ ದ್ಯಾಟ್ ರೀಸನ್ ವಿ ಆರ್ ಯೂಸಿಂಗ್ ಅ ವರ್ಡ್ ಆಫ್ ಅ ಈಕ್ವಿಟಿ, ಬಿಕಾಸ್ ನಾವಿಲ್ಲಿ ಡೀಲ್ ಮಾಡ್ತಿರೋದೇ ಯಾವ್ದ್ರ ಜೊತೆಗೆ, ದಟ್ ಈಸ್ ವಿತ್ ದ ಶೇರ್ಸ್, ರೈಟ್? ಸೊ ಶೇರ್ಸ್ ಬಂದಾಗ ಏನಾಗಿರುತ್ತೆ, ದಟ್ ಈಸ್ ವಿ ಹ್ಯಾವ್ ಅ 2 types ಆಫ್ ಅ ಶೇರ್ಸ್. ಒನ್ ಇಸ್ ಅ ಈಕ್ವಿಟಿ ಆ್ಯಂಡ್ ಸೆಕೆಂಡ್ ಒನ್ ಇಸ್ ಅ ಪ್ರಿಫರೆನ್ಸ್, ರೈಟ್? ಸೊ ಇದ್ರ ಬೇಸ್ ಮೇಲೆ ನಾವೇನು ಮಾಡ್ತೀವಿ, ಇಲ್ಲಿ ಈಕ್ವಿಟಿ ಮತ್ತು ಲಯಬಿಲಿಟೀಸ್ ಅಂತ ಹೆಡಿಂಗ್ ತೊಗೊಳ್ತೀವಿ. ಸೊ ನಥಿಂಗ್ ಬಟ್ ಇಟ್ ಈಸ್ ಅ ಲಯಬಿಲಿಟಿ. ಓಕೆ, ಸೊ ನಮಗೆ ಫಸ್ಟಲ್ಲಿ ನಮಗೆ ಲಯಬಿಲಿಟೀಸ್ ಸಿಗುತ್ತೆ. ಇದಾದಮೇಲೆ ದಟ್ ಈಸ್ ವಿ ವಿಲ್ ಗೆಟ್ ಆರ್ ಟೋಟಲ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್. ಆಫ್ಟರ್ ವರ್ಡ್ಸ್ ಇನ್ ಸ್ಟೆಪ್ ನೆಕ್ಸ್ಟ್ ಬರೋ ಹಾಗಿದ್ರೆ ವಿ ವಿಲ್ ಗೆಟ್ ಅ ಹೆಡಿಂಗ್ ಆಫ್ ಅ ಅಸೆಟ್ಸ್ ಆ್ಯಂಡ್ ಫೈನಲಿ ಇಟ್ಸ್ ಅ ಟೋಟಲ್ ಅಸೆಟ್ಸ್. ಓಕೆ, ಲಾಸ್ಟಲ್ಲಿ ಏನಾಗ್ತಿತ್ತು, ಲಯಬಿಲಿಟೀಸ್ ಇಲ್ಲಿ ಬರ್ತಿತ್ತು, ಅಸೆಟ್ಸ್ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತಿದ್ವಿ, ರೈಟ್? ಬಟ್ ಹಿಯರ್ it is in the vertical format. So for that reason, first all equity and liability, after that it's a total equity and liability ನಮಗೆ ಸಿಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಅಲ್ಲಿ ನಾವೇನು ಮಾಡ್ತೀವಿ, ಡೌನ್ ಅಲ್ಲಿ ಜಸ್ಟ್ ವಿ ವಿಲ್ ಗೆಟ್ ಅ ಹೆಡಿಂಗ್ ಆಫ್ ಅ ಅಸೆಟ್ಸ್. ಆಫ್ಟರ್ವರ್ಡ್ಸ್ ವಿ ವಿಲ್ ಗೆಟ್ ಅ ಟೋಟಲ್ ಆಫ್ ಅ ಅಸೆಟ್ಸ್. ಓಕೆ, ಸೊ ಈ ಲಯಬಿಲಿಟೀಸಲ್ಲಿ ಮತ್ತು ಈ ಅಸೆಟ್ಸ್ಗಳಲ್ಲಿ ವಿ ಹ್ಯಾವ್ ಅ ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ ಲಯಬಿಲಿಟೀಸ್ ಆ್ಯಂಡ್ ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ ಅಸೆಟ್ಸ್, ಬಿಕಾಸ್ ಅಗೇನ್ ವಿ ಆರ್ ಇನ್ ದ ಕಂಪನಿ, ರೈಟ್? ಸೊ ಕಂಪನಿ ಅಂದಾಗ ಎಲ್ಲನೂ ಜನರಲ್ ಆಗಿ ವಿ ಕಾಂಟ್ ಶೋ. ಓಕೆ, ಸೊ ಜನರಲಿಸ್ಟಿಕ್ ಆಗಿ ನಾವು ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಇನ್ಸ್ಟೆಡ್ ಆಫ್ ದಟ್ ವಿ ನೀಡ್ ಅ ಸಪ್ರೇಟ್ ಹೆಡ್ಡಿಂಗ್ಸ್ ರಿಗಾರ್ಡಿಂಗ್ ಅ ಪರ್ಟಿಕ್ಯುಲರ್ ಲಯಬಿಲಿಟಿ ಆರ್ ಅ ಪರ್ಟಿಕ್ಯುಲರ್ ಅಸೆಟ್. ಓಕೆ, ಸೊ ಫಾರ್ ದಟ್ ರೀಸನ್ ನಾವು ಇಲ್ಲೇನು ಮಾಡ್ತಾ ಹೋಗ್ತೀವಿ, ಲಯಬಿಲಿಟೀಸಲ್ಲಿ ವಿ ಹ್ಯಾವ್ ಅ 3 types ಆಫ್ ಅ ಲಯಬಿಲಿಟೀಸ್, ಅಗೇನ್ ಸಬ್ ಕ್ಯಾಟಗರೀಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಇನ್ ದ ಕೇಸ್ ಆಫ್ ಅ ಅಸೆಟ್ಸ್ ವಿ ಹ್ಯಾವ್ ಅ 2 categories ಆಫ್ ಅ ಅಸೆಟ್ಸ್. ಓಕೆ, ಎಲ್ಲನೂ ನಿಮಗೆ ಗೊತ್ತಿರೋದೇ ಫಸ್ಟ್ ಸಿಲೆಬಸ್ಸಲ್ಲಿ ಮಾಡಿದ್ದೀವಿ. ಬಟ್ ಇಲ್ಲೇನಾಗುತ್ತೆ, ಸ್ವಲ್ಪ ಅಡ್ವಾನ್ಸಲ್ಲಿ ನಿಮಗೆ ಯು ವಿಲ್ ಗೆಟ್ ಯರ್ ಬ್ಯಾಲೆನ್ಸ್ ಶೀಟ್, ದಟ್ಸ್ ಆಲ್. ಓಕೆ, ಎಸ್. ಫಾರ್ಮೆಟ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಆ್ಯಸ್ ಯೂಶುವಲ್ ಆವಾಗಲೇ ಹೇಳ್ದಂಗೆ, ದಟ್ ಈಸ್ ನಮ್ಮ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಬರೋದೇ ನಮಗೆ ಯಾವ ಫಾರ್ಮಲ್ಲಪ್ಪ ಅಂತಂದರೆ, ಅಗೇನ್ ವಿ ಹ್ಯಾವ್ ಅ 5 columns. ಒನ್ ಇಸ್ ಫಾರ್ ಅ ಪರ್ಟಿಕ್ಯುಲರ್ಸ್, ದಟ್ ಈಸ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟಿ ಆಗುತ್ತೆ. ಆ್ಯಂಡ್ ದ ಸೆಕೆಂಡ್ ಕಾಲಮ್ ಇಸ್ ಫಾರ್ ಫಸ್ಟ್ ಇಯರ್, and the third column is for second year, and the fourth column is for, that is increase or decrease in rupees, and the last 5th column is for increase or decrease in percentage.
Okay, so same thing up here. Okay, just I'll draw the format. That is format of comparative balance sheet. Okay, so it is a format of a comparative balance sheet. As usual, we have a 5 columns. I am writing here. Yes, again here we will get a heading as particulars, and here it is a first year in rupees, and here it is a second year again in the form of a rupees, and in the next column increase or decrease in rupees, increase or decrease in rupees, and finally increase or decrease in percentage. Increase or decrease in the form of percentage. Yes, as usual, this is our comparative balance sheet format. Okay. Yes, again first I'll baro hagire, just I'll write the heading. Okay. Yes, first baro hagire, that is Roman number 1, it's equity and liabilities. Okay, so it's a equity and liabilities. This is our heading. Okay. Yes, here under this, the first one is, it is a shareholders fund. So here the first one is shareholders fund. Okay, so this shareholders fund is purely related with the shareholders. Okay, so shareholders are nothing but, again here we have a 2 categories of a shareholders fund. Okay, so the first one is share capital. Okay, so share capital is nothing but, it is a combination of a equity share and a preference share. Okay, so that is what a share capital. And the second one is, that is second one under the shareholders fund is, its reserves and surplus. Okay, so the name only says that, so it is a combination of a reserves and along with the surplus. Okay, so reserves is nothing but, so the amount what we have kept aside for the purpose of our future days. Okay, that is what reserves. And in the case of a surplus ಗೆ ಬರೋ ಹಾಗಿದ್ರೆ nothing but it is a profit. Okay, so reserve ಏನಾಗಿರುತ್ತೆ, it is a amount kept aside for the future purpose. Okay, that is what surplus, that is what reserves, and surplus is nothing but profit. Okay, so ನಮ್ಗೆ ಇಲ್ಲಿಗೆ ಬರೋ ಹಾಗಿದ್ರೆ ಶೇರ್ ಹೋಲ್ಡರ್ ಫಂಡ್ ಅಲ್ಲಿ ಅಗೇನ್ ವಿ ಹ್ಯಾವ್ ಅ 2 categories. So first one share capital ಬರುತ್ತೆ ನಮ್ಗೆ ಇದರಲ್ಲಿ. So share capital is the combination of equity shares and preference shares. Okay, and secondly reserves and surplus ಬರುತ್ತೆ. So the name only says that it is a combination of reserves and surplus. Okay, and in the next we will get a total shareholders fund, and it is treated as a A. ಓಕೆ, ಸೊ ನಾವಿಲ್ಲಿ ಏನು ಮಾಡ್ತೀವಿ, ಟೋಟಲ್ ಶೇರ್ ಹೋಲ್ಡರ್ಸ್ ಫಂಡ್ ಬರೋಕ್ಕೆ ಏನು ಮಾಡಬೇಕು, ಶೇರ್ ಕ್ಯಾಪಿಟಲ್ನ ಮತ್ತು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ನ ಆ್ಯಡ್ ಮಾಡಿದರೆ ವಿ ವಿಲ್ ಗೆಟ್ ಆರ್ ಟೋಟಲ್ ಶೇರ್ ಹೋಲ್ಡರ್ಸ್ ಫಂಡ್, ಆ್ಯಂಡ್ ಇಟ್ ಇಸ್ ಟ್ರೀಟೆಡ್ ಆಸ್ ಅ ಎ ಐಟಮ್. ಓಕೆ, ಆ್ಯಂಡ್ ಸೆಕೆಂಡಿಗೆ ಬರೋ ಹಾಗಿದ್ರೆ ಇಟ್ ಇಸ್ ಅ ನಾನ್ ಕರೆಂಟ್ ಲಯಬಿಲಿಟೀಸ್. ಸೆಕೆಂಡ್ ಒನಲ್ಲಿ ಇಟ್ಸ್ ನಾನ್ ಕರೆಂಟ್ liabilities. Okay, what is this non-current liabilities? It's non-current which is not current. Okay, those are all namge ಏನು ಆಗುತ್ತೆ, non-current liabilities ಆಗುತ್ತೆ. So non-current liabilities are nothing but in simple, so the liabilities which are having a long term. Okay, so long term is nothing but more than a 1 year. ಓಕೆ, ಸೊ 1 ವರ್ಷಕ್ಕಿಂತ ಜಾಸ್ತಿಯಾಗಿ ನೀವು ತೀರಿಸುವಂಥ ಸಾಲ ಮಾಡಿದ್ದೀರಾ ಅಂದರೆ those are all comes under a non-current liabilities. Okay, 1 yearಗಿಂತ ಜಾಸ್ತಿ ಇರಬೇಕು, nothing but ನಾವು non-current liabilitiesನ we can also call it as a long-term liability. Okay, or it is also call it as fixed liability. So fixed liability ಅಂದರೂ ಅದೇ ಆಗುತ್ತೆ, non-current liability ಅಂದರೂ ಅದೇ ಆಗುತ್ತೆ, and again long-term liability ಅಂದರೂ ಅದೇ ಆಗುತ್ತೆ. Okay, so which are so the liabilities which are having a more than a 1 year of a payment.
ಓಕೆ. ಸೊ 1 ಇಯರ್ ಆದಮೇಲೂ ನೀವು ಪೇ ಮಾಡ್ತಿದ್ದೀರ ಲಯಬಿಲಿಟಿನಿ ಅಂತಂದರೆ ಅವೆಲ್ಲ ನಿಮಗೇನಾಗಿರುತ್ತೆ ನಾನ್ ಕರೆಂಟ್ ಲಯಬಿಲಿಟೀಸ್ ಆಗುತ್ತೆ. ಓಕೆ. ಸೊ ಈ ನಾನ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಅಗೇನ್ ವಿ ಹ್ಯಾವ್ ಅ 2 categories. ಓಕೆ. ಸೊ ಅಂಡರ್ ದ ನಾನ್ ಕರೆಂಟ್ ಲಯಬಿಲಿಟಿ ಅಗೇನ್ ವಿ ಹ್ಯಾವ್ ಅ 2 categories. ಸೊ ದ ಫಸ್ಟ್ ಒನ್ ಇಸ್ ಇಟ್ಸ್ ಅ ಲಾಂಗ್ ಟರ್ಮ್ ಲೋನ್. Okay, so long term loan is nothing but so the loan borrowed more than a 1 year. Okay, so ನೀವು loan na borrow ಮಾಡಿರ್ತೀರ as a company you are going to borrow the money or you are going to borrow the loan for more than a 1 year. Those are all considered as long term loans. ಓಕೆ. ನೀವು ಕೊಟ್ಟಿರೋ ಸಾಲ ಅಲ್ಲ, ಬದಲಾಗಿ ನೀವು ಮಾಡಿರೋಂಥ ಸಾಲಗಳೆಲ್ಲ ಏನಾಗುತ್ತೆ ಅದು ಎಷ್ಟು ದಿವಸಕ್ಕಿರಬೇಕು ಅಥವಾ ಟೆನ್ಯೂರ್ ಏನಾಗಿರುತ್ತೆಪ್ಪ ಅಂದರೆ ಮೋರ್ ದನ್ 1 ಇಯರ್ ಆಗಿರುತ್ತೆ. ಸೊ ದ ಲೋನ್ ಆರ್ ದ ಮನಿ borrowed by the company for more than a 1 year, those are all comes under a non current liability. ಓಕೆ. ಆ್ಯಂಡ್ ಇದರಲ್ಲಿ ಸೆಕೆಂಡ್ ಕ್ಯಾಟಗರಿಗೆ ಬರೋ ಹಾಗಿದ್ರೆ ಇಟ್ಸ್ ಅದರ್ ಲಾಂಗ್ ಟರ್ಮ್ ಬೋರೋಯಿಂಗ್ಸ್. ವಾಟ್ ಇಸ್ ದಿಸ್ ಅದರ್ ಲಾಂಗ್ ಟರ್ಮ್ ಬೋರೋಯಿಂಗ್ಸ್? Yes, borrowings is nothing but just you will provide a security and after that you will borrow the money from the public or a financial institutions. Okay, so ಇಲ್ಲೇನಾಗಿರುತ್ತೆ borrowed ಅಂತ ಬಂದಾಗ ಏನಾಗಿರುತ್ತೆ ಪರ್ಟಿಕ್ಯುಲರ್ಲಿ ಸೊ ಸೆಕ್ಯೂರಿಟಿ ಅಂತ ಬಂದು ಕೊಟ್ಟಿರ್ತೀರ. ಸೊ ಸೆಕ್ಯೂರಿಟಿ ಕೊಟ್ಬಿಟ್ಟು ಏನು ಮಾಡ್ತೀರಾ ಯು ಆರ್ ಗೋಯಿಂಗ್ ಟು borrow the money. ಓಕೆ. ಇನ್ ಸಿಂಪಲ್ ನಮಗೆ ಲಾಂಗ್ ಟರ್ಮ್ ಬೋರೋಯಿಂಗ್ಸ್ ಯಾವಾಗಲೂ ಯಾವುದಾಗಿರತ್ತಪ್ಪ ಅಂದರೆ ಇಟ್ಸ್ ಆಲ್ವೇಸ್ ಅ ಡಿಬೆಂಚರ್. ಓಕೆ. ಡಿಬೆಂಚರ್ ಮಾಡಿದ್ದೀವಲ್ವಾ ಯಾವಾಗಲೂ ನಮ್ಗೆ ಅದೇನಾಗಿರುತ್ತೆ ಲಾಂಗ್ ಟರ್ಮ್ ಬೋರೋಯಿಂಗ್ ಆಗಿರುತ್ತೆ. ಬೋರೋಯಿಂಗ್ ಇಸ್ ನಥಿಂಗ್ ಬಟ್ ಜಸ್ಟ್ ಯು ವಿಲ್ ಪ್ಲೆಡ್ಜ್ ಸಮ್ ಡಾಕ್ಯುಮೆಂಟ್ okay for the purpose of a security. After that they will provide or they will give the loan amount to our company. Okay, so that is what a borrowings ಆಗುತ್ತೆ. ಸೊ ಯಾವಾಗಲೂ ನಿಮಗೆ borrowings ಏನು ಬರುತ್ತೆ ಇನ್ ಜನರಲ್ ಆಗಪ್ಪ ಅಂತಂದರೆ ಇಟ್ಸ್ ಆಲ್ವೇಸ್ ಅ ಡಿಬೆಂಚರ್. ಬೆಸ್ಟ್ ಎಕ್ಸಾಂಪಲ್ ಫಾರ್ ಅ ಲಾಂಗ್ ಟರ್ಮ್ borrowing is nothing but it's nothing but a debenture. Okay, so the ಎರಡು category ಆದಮೇಲೆ we will get our total non current liability and it is treated as B. ಓಕೆ. ಇಲ್ಲೇನು ಮಾಡಬೇಕು ನಾವು ಟೋಟಲ್ ನಾನ್ ಕರೆಂಟ್ ಲಯಬಿಲಿಟಿ ಬರಬೇಕಂದ್ರೆ ಏನು ಮಾಡಬೇಕು ಲಾಂಗ್ ಟರ್ಮ್ ಲೋನ್ಸ್ನ ಅದರ್ ಲಾಂಗ್ ಟರ್ಮ್ ಬೋರೋಯಿಂಗ್ಸ್ ಎರಡೂ ಆ್ಯಡ್ ಮಾಡಿದ್ದೀವಿ ಅಂತಂದರೆ ಜಸ್ಟ್ ವಿ ವಿಲ್ ಗೆಟ್ ಆರ್ ಟೋಟಲ್ ನಾನ್ ಕರೆಂಟ್ ಲಯಬಿಲಿಟೀಸ್ ಆ್ಯಂಡ್ ಅಗೇನ್ ಇಟ್ ಈಸ್ ಟ್ರೀಟೆಡ್ ಆಸ್ ಅ ಬಿ. ಓಕೆ. ಎಸ್. ಆ್ಯಂಡ್ ಥರ್ಡಿಗೆ ಬರೋ ಹಾಗಿದ್ರೆ ಇಟ್ಸ್ ಅ ಕರೆಂಟ್ ಲಯಬಿಲಿಟೀಸ್. ಎಸ್, ಕರೆಂಟ್ ಲಯಬಿಲಿಟೀಸ್. Okay, and this one is a non-current liability and opposite of a non-current liability it's a current liability. What do you mean by this current liability? Yes, so the liabilities which I have to pay within a 1 year. Okay, so 1 year ಒಳಗಡೆಗೆ ನೀವು ಪೇ ಮಾಡಬೇಕಾದಂಥದ್ದು you have to pay that amount. Okay, because it is a liability of our company. ಓಕೆ. ಸೊ ನಮ್ಮ ಕಂಪನಿಯ ಲಯಬಿಲಿಟಿ ಅಂದಾಗ ನಾವು ಪೇ ಮಾಡಬೇಕಾಗತ್ತೆ. ಆ ಪೇಮೆಂಟ್ ಎಷ್ಟು ಟೆನ್ಯೂರ್ ಅದರ ಟೆನ್ಯೂರ್ ಏನಾಗಿರುತ್ತಪ್ಪ ಅಂದರೆ ವಿತಿನ್ ಅ 1 ಇಯರ್ ಆಗಿರುತ್ತೆ. ಲೈಕ್ 3 ಮಂತ್ಸ್ ಆಗಿರ್ಬೋದು ಆರ್ 6 ಮಂತ್ಸ್ ಆಗಿರ್ಬೋದು ಆರ್ 8 ಮಂತ್ಸ್ ಆಗಿರ್ಬೋದು ಆರ್ 9, 10 ಆರ್ 12 ಮಂತ್ಸ್ವರೆಗೂ ಇರೋವಂಥದ್ದಾಗಿರ್ಬೋದು. ದೋಸ್ ಆರ್ ಆಲ್ ಕಮ್ಸ್ ಅಂಡರ್ ಅ ಕರೆಂಟ್ ಲಯಬಿಲಿಟೀಸ್. ಓಕೆ. Yes, ಈ current liabilities ಅಲ್ಲಿ again we have a 4 categories. Okay, under this, so under a current liabilities we have a 4 categories. So the first one is it's a short term borrowings. Okay, so what is this short term borrowings? Again it is also a borrowed money for a short term. Again short term is nothing but within a year. ಓಕೆ. 1 ವರ್ಷದ ಒಳಗಡೆ ಪೇ ಮಾಡ್ತೀವಂತ ಯಾವುದಾದ್ರೂ ಮನಿನ ಬೋರೋ ಮಾಡಿದ್ದೀರಪ್ಪ ಅಂತಂದರೆ ಅವೆಲ್ಲ ನಿಮಗೇನಾಗತ್ತೆ ದಟ್ ಈಸ್ ಶಾರ್ಟ್ ಟರ್ಮ್ ಬೋರೋಯಿಂಗ್ಸ್ ಆಗ್ತಾ ಹೋಗುತ್ತೆ. ಓಕೆ. ಸೊ ಶಾರ್ಟ್ ಟರ್ಮ್ ಬೋರೋಯಿಂಗ್ಸ್ ಆರ್ ನಥಿಂಗ್ ಬಟ್ ಇಟ್ಸ್ ದ ಕರೆಂಟ್ ಲಯಬಿಲಿಟೀಸ್. ಸೊ ದ ಲಯಬಿಲಿಟೀಸ್ ವಿಚ್ ಆರ್ ಮೇಡ್ ಟು ಪೇ ವಿತಿನ್ ಅ 1 ಇಯರ್. ಓಕೆ. ಇದು ಯಾವುದ್ರ ಬೇಸ್ ಮೇಲೆ ಆಗಿರುತ್ತಪ್ಪ ಅಂತಂದರೆ 1 ಇಯರ್ ಒಳಗಡೆ ಪೇ ಮಾಡುವಂಥ ಲಯಬಿಲಿಟೀಸ್ಗಳಾಗಿರುತ್ತೆ. ಅವೆಲ್ಲ ನಮಗೇನಾಗಿರುತ್ತೆ ಶಾರ್ಟ್ ಟರ್ಮ್ ಬೋರೋಯಿಂಗ್ಸ್ ಆಗಿರುತ್ತೆ. ಓಕೆ. ಆ್ಯಂಡ್ ಸೆಕೆಂಡ್ ಒನಿಗೆ ಬರೋ ಹಾಗಿದ್ರೆ ಟ್ರೇಡ್ ಪೇಯಬಲ್ಸ್. ಇಲ್ಲಿವರೆಗೂ ನೀವೇನು ಓದಿದ್ದೀರಾ ಬಿಲ್ಸ್ ಪೇಯಬಲ್ ಓದಿದ್ದೀರಾ ರೈಟ್, ಬಟ್ ದಿಸ್ ಒನ್ ಇಸ್ ಅ ಟ್ರೇಡ್ ಪೇಯಬಲ್ಸ್. ಸೊ ಟ್ರೇಡ್ ಪೇಯಬಲ್ಸ್ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಕಾಂಬಿನೇಷನ್ ಆಫ್ ಅ 2 ಥಿಂಗ್ಸ್. ಒನ್ ಇಸ್ ಬಿಲ್ಸ್ ಪೇಯಬಲ್ ಆ್ಯಂಡ್ ದ ಸೆಕೆಂಡ್ ಒನ್ ಇಸ್ ಅ ಕ್ರೆಡಿಟಾರ್ಸ್. ಓಕೆ. ಫಸ್ಟ್ ಇಯರಲ್ಲಿ ಏನು ಮಾಡಿದ್ವಿ ನಾವು ಕ್ರೆಡಿಟಾರ್ಸ್ನ ಬೇರೆದ್ರಲ್ಲಿ ತೋರಿಸ್ತಾ ಇದ್ವಿ ಆ್ಯಂಡ್ ಬಿಲ್ಸ್ ಪೇಯಬಲ್ನ ಸಪ್ರೇಟಾಗಿ ತೋರಿಸ್ತಿದ್ವಿ. ಬೋತ್ ಆರ್ ಲಯಬಿಲಿಟೀಸ್ ಟು ದ ಕಂಪನಿ ರೈಟ್. ಸೊ ಎರಡು ನಮ್ಗೆ ಏನಾಗುತ್ತೆ ಲಯಬಿಲಿಟೀಸ್ ಅ ಕಂಪನಿಗೆ, ಬಟ್ ಇಲ್ಲೇನಾಗುತ್ತೆ ನಾವೇನು ಮಾಡ್ತೀವಪ್ಪ ಅಂತಂದರೆ ಸೊ ಬೋತ್ ವಿಲ್ ಶೋ ಅಂಡರ್ ಅ 1 ಹೆಡಿಂಗ್. Okay, so that is what a trade payables. So trade payables are nothing but in simple it is a combination of a sundry creditors and a bills payable.
Okay, yes. And the third one under a current liabilities is short term provisions. Okay, so short term provision ಏನಪ್ಪ ಅಂತಂದರೆ ನೀವು provision ಮಾಡ್ಕೊಂಡಿರೋವಂಥದ್ದು, ಲೈಕ್ ಬೆಸ್ಟ್ ಎಕ್ಸಾಂಪಲ್ ಈಸ್ ಪೇಮೆಂಟ್ ಆಫ್ ಅ ಟ್ಯಾಕ್ಸ್. ಓಕೆ, ಆ್ಯಂಡ್ ಡಿವಿಡೆಂಡ್ಗಳಾಗಿರ್ಬೋದು. ಓಕೆ, ಡಿವಿಡೆಂಡ್ ಪೇಮೆಂಟ್ ಆಫ್ ಅ ಟ್ಯಾಕ್ಸ್ ಆರ್ ಅ ಪೇಮೆಂಟ್ ಆಫ್ ಅ ಡಿವಿಡೆಂಡ್, ಕಾರ್ಪೊರೇಟ್ ಡಿವಿಡೆಂಡ್ ಟ್ಯಾಕ್ಸ್. ಓಕೆ, ಆ್ಯಂಡ್ ಅ ಪ್ರಪೋಸ್ ಡಿವಿಡೆಂಡ್. ಓಕೆ, ಇವೆಲ್ಲ ನಮಗೇನಾಗುತ್ತೆ ಶಾರ್ಟ್ ಟರ್ಮ್ ಪ್ರಾವಿಷನ್ಸಲ್ಲಿ ಬರ್ತಾ ಹೋಗುತ್ತೆ. ಓಕೆ, and the last one, fourth one in the case of a current liability is other current liabilities. ಇದಿಷ್ಟು ಮೇಲ್ಗಡೆ ಇರುವಂಥ 3 ಐಟಮ್ಸ್ನ ಬಿಟ್ಬಿಟ್ಟು ಎಕ್ಸ್ಟ್ರಾಸ್ ನಿಮಗೆ ಯಾವ್ದು ಬಂದಿದ್ರು ಕೂಡ ಅವೆಲ್ಲ ನಮಗೇನಾಗುತ್ತೆ ಅದರ್ ಕರೆಂಟ್ ಲಯಬಿಲಿಟೀಸ್ ಹೆಡ್ಡಿಂಗ್ ಅಂಡರಲ್ಲಿ ಬರ್ತಾ ಹೋಗುತ್ತೆ. ಓಕೆ, ಲೈಕ್ ನಿಮಗೆ ನಿಮ್ಮ ಬ್ಯಾಂಕ್ ಓಡಿಗಳಾಗಿರ್ಬೋದು. ಓಕೆ, ಸೊ ಬ್ಯಾಂಕ್ ಓಡಿ ಆಗಿರ್ಬೋದು, ಆ್ಯಂಡ್ ಅಗೇನ್ ಯಾವ್ದಾದ್ರು ಶಾರ್ಟ್ ಟರ್ಮ್ ಮತ್ತೆ ಅದು ತೊಗೊಂಡಿರುವಂಥ ಒಂದು ಅಮೌಂಟ್ಗಳಾಗಿರ್ಬೋದು. ಓಕೆ, ಸೊ ಎಕ್ಸ್ಟ್ರಾ ಒಂದು ಟೀಗೆ ಸ್ಪೆಂಡ್ ಮಾಡಿರೋದು, ಕಾಫಿಗೆ ಸ್ಪೆಂಡ್ ಮಾಡಿರೋದು, ಲೈಕ್ ಅವೆಲ್ಲ ಲಯಬಿಲಿಟಿಯಾಗಿ ಕನ್ವರ್ಟ್ ಆಗಿ ಉಳ್ಕೊಂಡಿದ್ರೆ ಅವೆಲ್ಲನೂ ನಿಮಗೆ ಏನಾಗ್ತಾ ಹೋಗುತ್ತೆ ಅದರ್ ಕರೆಂಟ್ ಲಯಬಿಲಿಟೀಸಲ್ಲಿ ಬರ್ತಾ ಹೋಗುತ್ತೆ. ಓಕೆ, ಎಕ್ಸ್ಟ್ರಾ ಏನಾದರೂ ಬೇರೆ ಲಯಬಿಲಿಟೀಸ್ಗಳು ಇತ್ತು ಅಂದರೆ. ಓಕೆ, ಸೊ ಇದಿಷ್ಟನ್ನು ಆ್ಯಡ್ ಮಾಡಿದಾಗ ಜಸ್ಟ್ ವಿ ವಿಲ್ ಗೆಟ್ ಆರ್ ಟೋಟಲ್ ಕರೆಂಟ್ ಲಯಬಿಲಿಟೀಸ್ ಆ್ಯಂಡ್ ಇಟ್ ಇಸ್ ಟ್ರೀಟೆಡ್ ಆಸ್ ಸಿ. ಓಕೆ, ಸೊ ಮೇಲ್ಗಡೆ ಇರುವಂಥ 4 ಐಟಮ್ನ ಆ್ಯಡ್ ಮಾಡಿದರೆ ವಿ ಕ್ಯಾನ್ ಗೆಟ್ ಆರ್ ಟೋಟಲ್ ಕರೆಂಟ್ ಲಯಬಿಲಿಟೀಸ್ ಆ್ಯಂಡ್ ಇಟ್ ಇಸ್ ಟ್ರೀಟೆಡ್ ಆಸ್ ಅ ಸಿ. ಓಕೆ, ಇದೆಲ್ಲ ಆದಮೇಲೆ ನಮಗೇನು ಸಿಗುತ್ತೆ ಟೋಟಲ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಸಿಗುತ್ತೆ. ಸೊ ಐ ಆಮ್ ರೈಟಿಂಗ್ ಹಿಯರ್ ಟೋಟಲ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್. Okay, within the bracket A plus B plus C. Okay, so this is total equities and liabilities. So to get a total equity and liability, what we have to do is we have to add all these 3, that is A plus B plus 3. So A is nothing but total shareholders fund, and B is nothing but total non-current liabilities. Okay, and C is nothing but total current liabilities. ಈ ಮೂರನ್ನು ಆ್ಯಡ್ ಮಾಡಿದರೆ then we can get our total equity and liabilities. Okay, so this is all regarding equity and liability, or this is all regarding liabilities of the company. Okay, and the Roman number 2 is assets. So I'll take here Roman number 2, it's assets. ಓಕೆ, ಸೊ ಲಾಸ್ಟಲ್ಲೆಲ್ಲ ಏನು ಮಾಡ್ತಿದ್ವಿ, ಲಯಬಿಲಿಟೀಸ್ ಇಲ್ಲಿ ಬರೆದ್ಬಿಟ್ವು, ಅಸೆಟ್ಸ್ನ ಇಲ್ಲಿ ತೋರಿಸಿದ್ವಿ. ದಟ್ ಒನ್ ಇಸ್ ಅ ಹಾರಿಜಾಂಟಲ್ ಫಾರ್ಮ್ಯಾಟ್. ಓಕೆ, ಬಟ್ ನಾವು ವಿ ಆರ್ ಇನ್ ದ ಕೇಸ್ ಆಫ್ ಅ ವರ್ಟಿಕಲ್ ಫಾರ್ಮ್ಯಾಟ್. ಸೊ ವರ್ಟಿಕಲ್ ಅಂದಾಗ ಏನಾಗುತ್ತೆ ಫ್ರಮ್ ಅಪ್ ಟು ಡೌನ್ ಬರುತ್ತೆ. ಓಕೆ, ಸೊ ಅಪ್ ಅಂದರೆ ದಟ್ ಈಸ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಫಸ್ಟ್ ಆ್ಯಂಡ್ ಸೆಕೆಂಡಲ್ಲಿ ಇಟ್ಸ್ ಅ ಅಸೆಟ್ಸ್. ಓಕೆ, ಸೊ ಈ ಅಸೆಟ್ಸಲ್ಲಿ ವಿ ಹ್ಯಾವ್ ಅ 2 categories. ಓಕೆ, ಸೊ ದ ಫಸ್ಟ್ ಒನ್ ಇಸ್ ಇಟ್ಸ್ ದ ಫಿಕ್ಸ್ಡ್ ಅಸೆಟ್ಸ್. ಫಸ್ಟ್ ಒನ್, fixed assets. Okay, so assets ali we have a 2 categories. So the first one is fixed assets. So in the case of a fixed assets, again we have a 3 categories. Okay, so and this fixed assets is also called as non current asset. So non current asset andru onde agutte and fixed assets andru onde agutte, and it is also called as long term assets. So long term assets andru ade agutte. ಓಕೆ, ಸೊ ಈ ಫಿಕ್ಸ್ಡ್ ಅಸೆಟ್ಸಲ್ಲಿ ಫಸ್ಟ್ ಒನ್ ನಮಗೆ ಬರೋದು ಯಾವುದಪ್ಪ ಅಂದರೆ ಟ್ಯಾಂಜಿಬಲ್ ಅಸೆಟ್ಸ್. ಡು ಯು ರಿಮೆಂಬರ್ ಎಸ್ ಟ್ಯಾಂಜಿಬಲ್ ಅಸೆಟ್ಸ್? ಸೊ ವಿಚ್ ಆರ್ ಹ್ಯಾವಿಂಗ್ ಅ physical existence in the case of a business, those assets are called as tangible assets. So physical existence is nothing but which we can see, which we can touch, which we can smell, or which we can replace from one place to another place. Okay, so those are all called as a tangible assets. So in simple, tangible assets are nothing but so which are having a physical existence in their nature. In the case of a business enterprise, those assets are called as tangible assets, like building, machinery, okay, and again furnitures. ಓಕೆ, ಇವೆಲ್ಲ ನಮಗೇನಾಗುತ್ತೆ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇರುವಂಥದ್ದು. ನಾವು ಅದನ್ನು ನೋಡ್ಬೋದು, ಟಚ್ ಮಾಡ್ಬೋದು, ಸ್ಮೆಲ್ ಮಾಡ್ಬೋದು, ಆ್ಯಂಡ್ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಅವೆಲ್ಲ ನಮಗೇನಾಗಿರುತ್ತೆ ಟ್ಯಾಂಜಿಬಲ್ ಅಸೆಟ್ ಆಗಿರುತ್ತೆ. ಓಕೆ, ಆ್ಯಂಡ್ ಅಗೇನ್ ಇನ್ ದ ಕೇಸ್ ಆಫ್ ಅ ಫಿಕ್ಸ್ಡ್ ಅಸೆಟ್, ಸೊ ದ ಸೆಕೆಂಡ್ ಒನ್ ಇಸ್ ಇಟ್ಸ್ ಅ ಇಂಟ್ಯಾಂಜಿಬಲ್ ಅಸೆಟ್. So the assets which does not have a physical existence in its nature, those assets are called as intangible assets. ಓಕೆ, ಸೊ ಇಲ್ಲೇ ನಮ್ಗೆ ಏನಾಗುತ್ತೆ ಇಂಟ್ಯಾಂಜಿಬಲ್ ಅಸೆಟ್ಸಲ್ಲಿ ನಾವು ಅದನ್ನು ಫಿಸಿಕಲ್ ಎಕ್ಸಿಸ್ಟೆನ್ಸ್ ಅದರಿಂದ ಎಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ವಿ ಕಾಂಟ್ ಎಕ್ಸ್ಪೆಕ್ಟ್ ಅ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಫ್ರಮ್ ದಟ್ ಪರ್ಟಿಕ್ಯುಲರ್ ಅಸೆಟ್ಸ್.
ಓಕೆ, ಆ ಥರದಂಥ ಪರ್ಟಿಕ್ಯುಲರ್ ಅಸೆಟ್ಸಿಂದ ನಾವು ಫಿಸಿಕಲ್ ಎಕ್ಸಿಸ್ಟೆನ್ಸ್ನ ವಿ ಕಾಂಟ್ ಎಕ್ಸ್ಪೆಕ್ಟ್. ಓಕೆ, ಅದಕ್ಕೆ ಏನು ಲೈಕ್ ವಿ ಕಾಂಟ್ ಟಚ್, ವಿ ಕಾಂಟ್ ಸಿ, ವಿ ಕಾಂಟ್ ರೀಪ್ಲೇಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ನಾವು ಅದನ್ನು ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ವಿ ಆರ್ ರಿಸೀವಿಂಗ್ ಅ ಬೆನಿಫಿಟ್ ಫ್ರಮ್ ದೋಸ್ ಟೈಪ್ ಆಫ್ ಅಸೆಟ್ಸ್. ಓಕೆ, ಸೊ ಯಾವ ಅಸೆಟ್ಸ್ಗಳಿಗೆ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇರಲ್ವೋ ಬಟ್ ಸ್ಟಿಲ್ ವಿ ಆರ್ ರಿಸೀವಿಂಗ್ ಬೆನಿಫಿಟ್ ಅಂತಂದಾಗ ಅವೆಲ್ಲ ನಮಗೇನಾಗಿರುತ್ತೆ, ಇಂಟ್ಯಾಂಜಿಬಲ್ ಅಸೆಟ್ಸ್ ಆಗುತ್ತೆ. ಓಕೆ, ಲೈಕ್ ಫಾರ್ ಎಕ್ಸಾಂಪಲ್ ಗುಡ್ ವಿಲ್, ಪೇಟೆಂಟ್ಸ್, ಟ್ರೇಡ್ ಮಾರ್ಕ್ಸ್, ಕಾಪಿರೈಟ್ಸ್. Okay, so those are all considered as a intangible assets. Okay, and the third one under a fixed asset is it's a non-current investment. What is this non-current investment? Yes, so the investment which is limited for more than a 1 year. ಓಕೆ, ಸೊ ವಿಚ್ ಇಸ್ ನಾಟ್ ಲಿಮಿಟೆಡ್ ವಿತಿನ್ ಅ ಇಯರ್ ಅಂತಲೂ ನಾವು ಅದನ್ನು ಕರಿಬೋದು. ಸೊ ಯಾವ ಇನ್ವೆಸ್ಟ್ಮೆಂಟ್ಗಳು 1 ವರ್ಷಕ್ಕಿಂತ ಜಾಸ್ತಿ ನಮಗೆ ರಿಟರ್ನ್ಸ್ ಕೊಡ್ತಿರತ್ತೋ ಸೊ ದೋಸ್ ಆರ್ ಆಲ್ ಕನ್ಸಿಡರ್ಡ್ ಆ್ಯಸ್ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಟ್ರೀಟ್ ಮಾಡ್ತೀವಿ. ಅಂದರೆ ವರ್ಷಕ್ಕಿಂತ ಜಾಸ್ತಿ ನಮಗೆ ಬೆನಿಫಿಟ್ ಕೊಡುವಂಥ ಎಲ್ಲ ಇನ್ವೆಸ್ಟ್ಮೆಂಟ್ಗಳು ನಮ್ಗೆ ಏನಾಗಿರುತ್ತೆ, ನಾನ್ ಕರೆಂಟ್ ಆಗಿರುತ್ತೆ. ಅಗೇನ್ ನಾನ್ ಕರೆಂಟ್ ಇಸ್ ನಥಿಂಗ್ ಬಟ್ ಲಾಂಗ್ ಟರ್ಮ್, ರೈಟ್? ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇಸ್ ನಥಿಂಗ್ ಬಟ್ ಮೋರ್ ದನ್ ಅ 1 year. Okay, so long term is nothing but it's a more than a 1 year. Short term is nothing but within a 1 year, right? So now we are under a non current or a fixed assets ಅಲ್ಲಿ ಇರೋ ರೀಸನ್ ಇಂದ ನಾವು ಇದನ್ನ 1 year ಗಿಂತ ಜಾಸ್ತಿ ಇರುವಂಥ ಇನ್ವೆಸ್ಟ್ಮೆಂಟ್ಗಳು ಅಥವಾ 1 year ಗಿಂತ ಜಾಸ್ತಿ ಆದರೂ ನಮಗೆ ರಿಟರ್ನ್ಸ್ ಬರ್ತಾ ಇರುವಂಥ ಇನ್ವೆಸ್ಟ್ಮೆಂಟ್ಗಳು ನಮಗೆ ಏನಾಗಿರುತ್ತೆ, ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಓಕೆ, ಸೊ ಇದಾದಮೇಲೆ ಜಸ್ಟ್ ವಿ ವಿಲ್ ಗೆಟ್ ಆರ್ ಟೋಟಲ್ ನಾನ್ ಕರೆಂಟ್ ಅಸೆಟ್ ಸಿಗುತ್ತೆ ಆ್ಯಂಡ್ ಇಟ್ ಇಸ್ ಟ್ರೀಟೆಡ್ ಆಸ್ ಅ ಎ. ಓಕೆ, ಸೊ ಲಯಬಿಲಿಟೀಸಲ್ಲಿ ಎ ಬಿ ಸಿ ಬೇರೆ ಆಗುತ್ತೆ ಆ್ಯಂಡ್ ಅಸೆಟ್ಸಲ್ಲಿ ಎ ಬಿ ಸಿ ಬೇರೆ ಆಗ್ತಾ ಹೋಗುತ್ತೆ. ಓಕೆ, ಎಸ್ ಇಲ್ಲಿ ನಮಗೆ ಸಿಗುತ್ತೆ ದಟ್ ಈಸ್ ಫೈನಲಿ ವಿ ವಿಲ್ ಗೆಟ್ ಆರ್ ಟೋಟಲ್ ನಾನ್ ಕರೆಂಟ್ ಅಸೆಟ್ ಆರ್ ಅ ಟೋಟಲ್ ಫಿಕ್ಸ್ಡ್ ಅಸೆಟ್ ಆ್ಯಂಡ್ ಇಟ್ ಈಸ್ ಟ್ರೀಟೆಡ್ ಆಸ್ ಅ ಎ. ಓಕೆ, ಆ್ಯಂಡ್ ದ ಸೆಕೆಂಡ್ ಒನ್ ಇಸ್ ಕರೆಂಟ್ ಅಸೆಟ್ಸ್. ಎಸ್, ಇಟ್ಸ್ ಅ ಕರೆಂಟ್ ಅಸೆಟ್ಸ್. Okay, so current assets alli we have a five categories of current assets. So the first one is current investment. Okay, so ಈ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂದಾಗ ಏನಾಗಿರುತ್ತೆ, ವಿತಿನ್ ಅ ಇಯರ್ ಒಳಗಡೆ ನಮಗೆ ರಿಟರ್ನ್ಸ್ ಕೊಡೋ ಹಾಗೆ ನೀವು ಯಾವ್ದಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅಂತಂದರೆ ದೋಸ್ ಆರ್ ಆಲ್ ಕನ್ಸಿಡರ್ಡ್ ಆಸ್ ಅ ಕರೆಂಟ್ ಇನ್ವೆಸ್ಟ್ಮೆಂಟ್ ವಿತಿನ್ ಅ ಇಯರ್. ಓಕೆ, ಲೈಕ್ 3 ಮಂತ್ಸ್ಗೆ ನಿಮಗೆ ರಿಟರ್ನ್ಸ್ ಕೊಟ್ಟಿರುತ್ತೆ, 6 ಮಂತ್ಸಿಗೆ ರಿಟರ್ನ್ಸ್ ಕೊಟ್ಟಿರುತ್ತೆ, ಆರ್ 9 ಮಂತ್ಸಿಗೆ ರಿಟರ್ನ್ಸ್ ಕೊಟ್ಟಿರುತ್ತೆ. ದೋಸ್ ಆರ್ ಆಲ್ ಕನ್ಸಿಡರ್ಡ್ ಆಸ್ ಅ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್. Okay, and the second one under a current asset is it's an inventories. So inventory is nothing but stocks. Okay, and ಸ್ಟಾಕ್ ಗೊತ್ತಿದೆಲ್ಲ ನಿಮಗೆ ಫಸ್ಟ್ ಇಯರಲ್ಲೆಲ್ಲ ಮಾಡಿದ್ದೀವಿ. ಓಕೆ, ಸೊ ಸ್ಟಾಕ್ಸ್ ನಾವೇನಂತ ಕರಿಬೋದು, ಇಟ್ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ ಆಸ್ ಇನ್ವೆಂಟರೀಸ್. ಸೊ ಇನ್ವೆಂಟರೀಸ್ ಮತ್ತು ಸ್ಟಾಕ್ಸ್ ಬೋತ್ ಆರ್ ಈಕ್ವಲ್ ಆರ್ ಬೋತ್ ಆರ್ ಸೇಮ್. ಓಕೆ, ಆ್ಯಂಡ್ ದ ಥರ್ಡ್ ಒನ್ ಅಂಡರ್ ಅ ಕರೆಂಟ್ ಅಸೆಟ್ ಇಸ್ ಇಟ್ಸ್ ಅ ಟ್ರೇಡ್ ರಿಸಿವೇಬಲ್ಸ್. ಓಕೆ, ಅಗೇನ್ ನಮಗೆ ಲಯಬಿಲಿಟೀಸಲ್ಲಿ ಬಂದಿತ್ತು, ಟ್ರೇಡ್ ಪೇಯಬಲ್ಸ್ ಬಂದಿತ್ತು, ಆ್ಯಂಡ್ ಹಿಯರ್ ಇಟ್ಸ್ ಅ trade receivables. So again trade receivable is a combination of two things. One is bills receivable and the second one is sundry debtors. Okay, sundry debtors ಮತ್ತು bill receivable ನ ಕಾಂಬಿನೇಷನ್ ನಮ್ಗೆ ಏನಾಗಿರುತ್ತೆ, trade receivables ಆಗಿರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟಿಗೆ ಬರೋ ಹಾಗಿದ್ರೆ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ಸ್. ಕ್ಯಾಶ್ ಮತ್ತು ಕ್ಯಾಶಿಗೆ ಈಕ್ವಲ್ ಆಗಿರುವಂಥದ್ದು. ಸೊ ಕ್ಯಾಶ್ ನಮಗೆ ಆ್ಯಸ್ ಯೂಶುವಲ್ ವಿ ಆಲ್ ನೀವ್ ಇಟ್ಸ್ ಅ ಕ್ಯಾಶ್. ವಾಟ್ ಇಸ್ ದಿಸ್ ಕ್ಯಾಶ್ ಈಕ್ವಲೆಂಟ್ಸ್? ಕ್ಯಾಶ್ ಈಕ್ವಲೆಂಟ್ಸ್ ಆರ್ ನಥಿಂಗ್ ಬಟ್ ಚೆಕ್ಸ್ಗಳಾಗಿರ್ಬೋದು, ಬ್ಯಾಂಕ್ ಓಡಿಗಳಾಗಿರ್ಬೋದು. ಓಕೆ, ಸೊ ಅವೆಲ್ಲ ನಮ್ಗೆ ಏನಾಗುತ್ತೆ, ಚೆಕ್ ಇಸ್ ನಥಿಂಗ್ ಬಟ್ ಕ್ಯಾಶ್, ರೈಟ್? ಎಸ್, ಸೊ ಹಾಗಾಗಿ ನಮಗೆ ಕ್ಯಾಶ್ ಮತ್ತು ಕ್ಯಾಶಿಗೆ ಈಕ್ವಲ್ ಆಗಿರುವಂಥದ್ದು ಬಂದರೆ ಅವೆಲ್ಲನೂ ಅಗೇನ್ ನಮ್ಗೆ ಏನಾಗುತ್ತೆ, ಕರೆಂಟ್ ಅಸೆಟ್ಸಲ್ಲಿ ಬರ್ತಾ ಹೋಗುತ್ತೆ. Okay, yes, and the last one is short term loans and advances. So short term loans and advances are nothing but it is an amount given by the company to the outsiders. ಓಕೆ, ಇಲ್ಲಿ ಶಾರ್ಟ್ ಟರ್ಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಬಂದರೆ ನೀವು ಲೋನ್ ತೊಗೊಂಡಿದ್ದೀರಾ, ನೀವು ಸಾಲ ತೊಗೊಂಡಿದ್ದೀರಾ ಅಂತಲ್ಲ ಆ್ಯಸ್ ಅ ಕಂಪನಿ. ಬದಲಾಗಿ ನಾವಿರೋದು ಎಲ್ಲಿದ್ದೀವಿ ಇವಾಗ, ಅಸೆಟ್ಸಲ್ಲಿದ್ದೀವಿ. ಅಸೆಟ್ಸ್ ಅಂದಾಗ ಏನಾಗಿರುತ್ತೆ, ನೀವೇ ಕೊಟ್ಟಿರ್ತೀರ. ಓಕೆ, ನೀವು ಯಾವಾಗ ಕೊಡೋಕ್ಕೆ ಸಾಧ್ಯ, ನಿಮ್ಮ ಹತ್ರ ದುಡ್ಡಿದ್ದಾಗ ಮಾತ್ರ. ಸೊ ಅಮೌಂಟ್ ಇದೆ ಅಂದರೆ ನಥಿಂಗ್ ಬಟ್ ಅಗೇನ್ ಇಟ್ ಇಸ್ ಆನ್ ಯುವರ್ ಅಸೆಟ್ಸ್, ರೈಟ್? ಸೊ ಹಾಗಾಗಿ ಸೊ ಶಾರ್ಟ್ ಟರ್ಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಅಂದರೆ 3 ಮಂತ್ಸಲ್ಲಿ ನಿಮಗೆ ರಿಟರ್ನ್ ಬರುವಂಥದ್ದು, ಅವರ ವಿತಿನ್ ಅ ಇಯರಲ್ಲಿ ರಿಟರ್ನ್ ಬರೋ ಹಾಗೆ ಯಾವ್ದಾದ್ರು ಅಮೌಂಟ್ನ ಹೊರಗಡೆ ಕೊಟ್ಟಿದ್ದೀರಾ ಇನ್ ದ ಫಾರ್ಮ್ ಆಫ್ ಅ ಲೋನ್ ಆರ್ ಇನ್ ದ ಫಾರ್ಮ್ ಆಫ್ ಅಡ್ವಾನ್ಸ್ ಅಂತ ಅಂದಾಗ ದೋಸ್ ಆರ್ ಆಲ್ ಕಮ್ಸ್ ಅಂಡರ್ ಅ ಶಾರ್ಟ್ ಟರ್ಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್. ಓಕೆ, ಎಸ್, ದೀಸ್ ಆರ್ ಆಲ್ ದ 5 categories of ಕರೆಂಟ್ ಅಸೆಟ್ಸ್. ಓಕೆ, and here we will get a ಇದಾದ್ಮೇಲೆ ನಮ್ಗೆ ಏನು ಸಿಗುತ್ತೆ, we will get our total current assets ಸಿಗುತ್ತೆ and it is treated as a B.
ಓಕೆ. ಸೊ ಟೋಟಲ್ ಕರೆಂಟ್ ಅಸೆಟ್ಸ್ ಸಿಗುತ್ತೆ, ನಾವು ಇದನ್ನು ಬಿ ಅಂತ ಟ್ರೀಟ್ ಮಾಡ್ತಾ ಹೋಗ್ತೀವಿ. ಓಕೆ. ಆ್ಯಂಡ್ ಇದಾದಮೇಲೆ ಫೈನಲಿ ವಿ ವಿಲ್ ಗೆಟ್ ಆರ್ ಟೋಟಲ್ ಅಸೆಟ್ಸ್. Yes, total assets ಸಿಗಬೇಕಂದ್ರೆ what we have to do is we have to add the A amount with the B amount. So okay, A is nothing but it's a fixed assets and B is nothing but it is the current assets. Okay, ಇದೆರಡು ಆ್ಯಡ್ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ, ಟೋಟಲ್ ಅಸೆಟ್ಸ್ ಸಿಗುತ್ತೆ. ಆ್ಯಂಡ್ ಟೋಟಲ್ ಅಸೆಟ್ಸ್ ಮತ್ತು ಇಲ್ಲಿ ನಮಗೇನು ಟೋಟಲ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟಿ ಬಂತಲ್ಲ, ದಿಸ್ ಕಾಲಮ್ ಆ್ಯಂಡ್ ದಿಸ್ ಕಾಲಮ್ ಮಸ್ಟ್ ಬಿ ಈಕ್ವಲ್. ಓಕೆ. ಬ್ಯಾಲೆನ್ಸ್ ಶೀಟಲ್ಲಿ ಏನಾಗ್ತಿತ್ತು, ನಮಗೆ ಲಯಬಿಲಿಟೀಸ್ ಮತ್ತು ಅಸೆಟ್ಸ್ ಪಕ್ಕದಲ್ಲಿ ಟ್ಯಾಲಿ ಆಗ್ತಾ ಇತ್ತು. ಬಟ್ ಹಿಯರ್ ಏನಾಗುತ್ತೆ, ವರ್ಟಿಕಲ್ ಫಾರ್ಮೆಟಲ್ಲಿ ಇಟ್ ಗೋಸ್ ಆನ್ ಟ್ಯಾಲಿ ವಿತ್ ಈಚ್ ಅದರ್. ಸೊ ಫಾರ್ ದ್ಯಾಟ್ ರೀಸನ್ ಇಲ್ಲಿ ಬರುವಂತಹ ಈ ಕಾಲಮ್ ಮತ್ತು ದಿಸ್ ಕಾಲಮ್, ಓಕೆ, ಈ ರೋ ಮತ್ತು ಈ ರೋ ನಮ್ಗೆ ಏನಾಗಬೇಕು ಹೇಳಿ, ಇಲ್ಲಿ ಕಂಪ್ಲೀಟ್ ದಿಸ್ ರೋ ಆ್ಯಂಡ್ ಕಂಪ್ಲೀಟ್ ದಿಸ್ ರೋ ಏನಾಗಬೇಕು, ಟ್ಯಾಲಿ ಆಗಬೇಕು. ಇನ್ ದ ಕೇಸ್ ಆಫ್ ಫಸ್ಟ್ ಇಯರ್ ಆಲ್ಸೋ, ಸೆಕೆಂಡ್ ಇಯರ್ ಆಲ್ಸೋ, increase or decrease in rupees also and increase or decrease in percentage also. Complete ಈ ರೋ and again this row. ಓಕೆ, ಎರಡು ರೋ ನಮ್ಗೆ ಏನಾಗಬೇಕು, ಇಟ್ ಮಸ್ಟ್ ಬಿ ಟ್ಯಾಲಿ ವಿತ್ ಈಚ್ ಅದರ್. ಓಕೆ, ಟ್ಯಾಲಿ ಆದರೆ ಮಾತ್ರ ನಮ್ಮ ಪ್ರಾಬ್ಲಮ್ ಕರೆಕ್ಟ್ ಇದೆ ಅಂತ ಅರ್ಥ. ಓಕೆ. ಎಸ್, ಫಾರ್ಮೆಟ್ ಕ್ಲಿಯರ್ ಇದೆ ನಾನು ನಿಮಗಿದು ಸಿಂಪಲ್ ಇದೆ. ಲೈಕ್ ನೀವೇನು ಲಾಸ್ಟಲ್ಲಿ ಮಾಡ್ತಾ ಇದ್ರಲ್ಲ, ಸೇಮ್ ಥಿಂಗ್, ಬಟ್ ದಟ್ ಒನ್ ಇಸ್ ಅ ಹಾರಿಜಾಂಟಲ್ ಫಾರ್ಮೆಟ್ ಆ್ಯಂಡ್ ದಿಸ್ ಒನ್ ಇಸ್ ಅ ವರ್ಟಿಕಲ್ ಫಾರ್ಮೆಟ್, ದಟ್ಸ್ ಆಲ್. ಓಕೆ, ಅದು ಬಿಟ್ಟರೆ ಚೇಂಜಸ್ ಅಂತ ಏನಿಲ್ಲ. ಕ್ಲಿಯರಾ? Yes. Now we will move towards the first problem on a comparative balance sheet. Okay. So first problem ge move ಆಗ್ತಾ ಹೋಗೋಣ. Yes, for problem ನಿಮಗೆ ಅಪ್ಲೋಡ್ ಮಾಡಿರ್ತೀನಿ. Just listen to me the question right now. Yes, here we have a question. Yes, so the first question on a comparative balance sheet, that is ಕೊಟ್ಟಿದ್ದಾರೆ, they are given from the following balances prepare comparative balance sheet ಅಂತ ಹೇಳ್ತಾರೆ. ಕೆಳಗಿರುವಂತಹ ಬ್ಯಾಲೆನ್ಸಸ್ನ ತೊಗೊಂಡ್ಬಿಟ್ಟು ಜಸ್ಟ್ ಯು ನೀಡ್ ಟು ಪ್ರಿಪೇರ್ ಅ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದ್ದಾರೆ. ಓಕೆ, ವಿ ಹ್ಯಾವ್ ಅ 3 columns. ಸೊ ದ ಫಸ್ಟ್ ಕಾಲಮ್ ಇಸ್ ಫಾರ್ ಪರ್ಟಿಕ್ಯುಲರ್ಸ್ ಆ್ಯಂಡ್ ದ ಸೆಕೆಂಡ್ ಕಾಲಮ್ ಇಸ್ ಫಾರ್ 31st 2010 ಆ್ಯಂಡ್ ದ ಥರ್ಡ್ ಕಾಲಮ್ ಇಸ್ ಫಾರ್ 31st 2011. ಓಕೆ, 2 different yearsನ ನಮಗೆ ಕೊಟ್ಟಿದ್ದಾರೆ ಅಲಾಂಗ್ ವಿತ್ ದ ಪರ್ಟಿಕ್ಯುಲರ್ಸ್. ಸೊ ಬೇಸ್ಡ್ ಆನ್ ದಿಸ್ ಇನ್ಫಾರ್ಮೇಷನ್ಸ್ ವಿ ನೀಡ್ ಟು ಪ್ರಿಪೇರ್ ಅ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಆಫ್ ದಿಸ್ ಕಂಪನಿ. ಓಕೆ, ಎಸ್ ಅಗೇನ್ ಒನ್ ಬೈ ಒನ್ ಐಟಮಿಗೆ ಬರೋ ಹಾಗಿದ್ರೆ, ಸೊ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. 31st 2010 ವಿ ಹ್ಯಾವ್ ಅ 8 lakh ಆ್ಯಂಡ್ ಇನ್ ದ ಕೇಸ್ ಆಫ್ 11 ವಿ ಹ್ಯಾವ್ ಅ 10 lakh. ಓಕೆ, ಆ್ಯಂಡ್ ರಿಸರ್ವ್ಸ್ ಕೊಟ್ಟಿದ್ದಾರೆ ನೆಕ್ಸ್ಟಲ್ಲಿ. ಇನ್ ದ ಕೇಸ್ ಆಫ್ 2010 ಇಟ್ಸ್ 1 lakh ಆ್ಯಂಡ್ ಇನ್ ದ ಕೇಸ್ ಆಫ್ 2011 ಇಟ್ಸ್ 1,20,000. Okay, and the next one is it's a debentures. In the case of a 2010 it's a 30,000, 30,000 ಕೊಟ್ಟಿದ್ದಾರೆ. and in the case of a 2011 it's 40,000, 40,000 ಕೊಟ್ಟಿದ್ದಾರೆ. Okay, and in the nextly we have a other long term loans, it's 20,000 and 10,000 respectively. Okay, 2010 ನಲ್ಲಿ 20,000 ಇದೆ and 11 ನಲ್ಲಿ 10,000 rupees ಕೊಟ್ಟಿದ್ದಾರೆ. Okay, and the next one is trade payables ಇದೆ, it's 80,000 and 1 lakh rupees. And the next one is they have given a buildings, it's 4 lakh and 5 lakh respectively. And the next one is machinery, 3 lakh and 4 lakh. And the next one is it's an inventories, it's 2 lakh and 1 lakh 80,000. And the next one is trade receivables. Okay, so directly they have given trade receivables. So in 2010 it's 1 lakh and 2011 it's 1 lakh 50,000. Okay, and finally they have given it's a cash and cash equivalents. In the case of a 2010 we have a 30,000 and in the case of a 2011 it's 40,000, 30,000 ಮತ್ತೆ 40,000 ಕೊಟ್ಟಿದ್ದಾರೆ. So based on this information just you prepare a you are required to prepare a comparative balance sheet ಅಂತ ಕೇಳಿದ್ದಾರೆ. Okay, yes, ಕಂಪನಿ ನೇಮ್ನ ಕೊಟ್ಟಿಲ್ಲ, ಪ್ರೊವೈಡ್ ಮಾಡಿಲ್ಲ. ಇಫ್ ದೇ ಹ್ಯಾವ್ ನಾಟ್ ಮೆನ್ಷನ್ಡ್ ಇನ್ ದ ಕೇಸ್ ಆಫ್ ಅ ಪ್ರಾಬ್ಲಮ್ ಮೀನ್ಸ್ ರಿಗಾರ್ಡಿಂಗ್ ಅ ಕಂಪನಿ ಜಸ್ಟ್ ಲೀವ್ ಇಟ್ ಅಷ್ಟೇ, ನಾವೇ ಓನ್ ಕಂಪನಿ ಪ್ರಿಪೇರ್ ಮಾಡ್ಕೊಳಕ್ಕೆ ಬರಲ್ಲ. ಓಕೆ, ಇಫ್ ದೇ ಹ್ಯಾವ್ ಗಿವನ್ ದೆನ್ ವಿ ಹ್ಯಾವ್ ಟು ರೈಟ್ ದ ಕಂಪನಿ ನೇಮ್, ಅದರ್ವೈಸ್ ಜಸ್ಟ್ ಲೀವ್ ಇಟ್. ಓಕೆ, ಎಸ್, ನಾವ್ ವಿ ವಿಲ್ ಸ್ಟಾರ್ಟ್ ಅ ಪ್ರಾಬ್ಲಮ್. ಒನ್ಸ್ ಅಗೇನ್ ಐ ಡ್ರಾ ದ ಫಾರ್ಮ್ಯಾಟ್ ಕ್ಲಿಯರ್ಲಿ.
okay, and comparative balance sheet ಹೇಳಿರೋದು for two different years. So the first year is 31st to 2010 and the second year is 31st to 2011. So the heading is comparative balance sheet as on 31st to 2010 and 31st to 2011. Okay, so I am writing the heading on the board, comparative balance sheet as on 31st 3/2010 and 31st 3/2011. Okay. Okay, as I am taking here, so the first column is for particulars. Okay, yes, and the second column is for so our first year is 31st 2010, 31st 3/2010, that is rupees, and our second year is 31st 3/2011, again in the form of a rupees. And the next column is for increase or decrease, again in the form of rupees. Okay, and here increase or decrease in the form of percentage. Okay, yes, here we have a format of a comparative balance sheet. Okay, yes, ನಿಮ್ಮ ಫಾರ್ಮ್ಯಾಟ್ ಕಂಪೇರ್ ಮಾಡಿ. ಅಗೇನ್ ಫಾರ್ಮ್ಯಾಟಲ್ಲಿರುವಂಥ ಐಟಮ್ಸ್ಗಳು ನಿಮ್ಮ ಬ್ಯಾಲೆನ್ಸ್ ಶೀಟ್ ಕ್ವೆಶನಲ್ಲಿ ಕೊಟ್ಟಿದ್ರೆ ಜಸ್ಟ್ ಅಪ್ಲೈ ಮಾಡ್ತಾ ಹೋಗೋಣಂತೆ. ಇನ್ ಕೇಸ್ ಇಲ್ಲ ಅಂದರೆ ಐಟಮ್ಸ್ನ ಬಿಟ್ಬಿಡೋದು. ಓಕೆ, ದಟ್ಸ್ ಆಲ್. ಓಕೆ, ಎಸ್, ಬನ್ನಿ ಫಸ್ಟ್ ನೋಡಿ ನಿಮ್ಮ ಫಾರ್ಮ್ಯಾಟಿಗೆ ಬನ್ನಿ. ಸೊ ದ ಫಸ್ಟ್ ರೋಮ ನಂಬರ್ ಏನಿದೆ ನಮಗೆ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಇದೆ. ಸೊ ಐ ಆಮ್ ಟೇಕಿಂಗ್ ಹ್ಯೂರ್. ಸೊ ದ ರೋಮ ನಂಬರ್ 1 equity and liabilities. Okay, equity and liabilities. So ನೋಡಿ ಅದರಲ್ಲಿ ಫಸ್ಟ್ ಒನ್ ಯಾವುದಿದೆ ನಮಗೆ, ದಟ್ಸ್ ಅ ಶೇರ್ ಹೋಲ್ಡರ್ಸ್ ಫಂಡ್. ಸೊ ಐ ಆಮ್ ಟೇಕಿಂಗ್ ಹ್ಯೂರ್. ಸೊ ದ ಫಸ್ಟ್ ಒನ್ ಈಸ್ ಶೇರ್ ಹೋಲ್ಡರ್ಸ್ ಫಂಡ್. ಓಕೆ, ಎಸ್, ಅಂಡರ್ಲೈನ್ ಇಟ್. ಓಕೆ, ಎಸ್, ಇವಾಗ ಬನ್ನಿ ಶೇರ್ ಹೋಲ್ಡರ್ಸ್ ಫಂಡಲ್ಲಿ ನೋಡಿ ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ ಫಾರ್ಮೆಟಲ್ಲಿ, ವಿ ಹ್ಯಾವ್ ಅ ಶೇರ್ ಕ್ಯಾಪಿಟಲ್, ರೈಟ್? ಎಸ್, ಬನ್ನಿ ನಿಮ್ಮ ಪ್ರಾಬ್ಲಮಿಗೆ ಬನ್ನಿ. ಸೊ ಚೆಕ್ ಮಾಡಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರಾ? ಎಸ್, ವಿ ಹ್ಯಾವ್ ಅ ಶೇರ್ ಕ್ಯಾಪಿಟಲ್. ಸೊ ಐ ಆಮ್ ಟೇಕಿಂಗ್ ಹ್ಯೂರ್. ಸೊ ಶೇರ್ ಕ್ಯಾಪಿಟಲ್, ಸೊ ದಿಸ್ ಈಸ್ ವಾಟ್, ಇಟ್ಸ್ ಅನ್ A. ಓಕೆ, ಸೊ ಐ ಆಮ್ ಟೇಕಿಂಗ್ ಹ್ಯೂರ್ ಶೇರ್ ಕ್ಯಾಪಿಟಲ್. ಓಕೆ, ಸೊ 2010ನಲ್ಲಿ ವಿ ಹ್ಯಾವ್ ಅ 8 lakh. Okay, and 2007ನಲ್ಲಿ we have a 10 lakh. Okay, so 2010 8 lakh and 2011ನಲ್ಲಿ it's 10 lakh. Okay, yes, again here we have to calculate a increase or decrease in rupees. Again the same calculation, 10 lakh minus 8 lakh. How much? It's 2 lakh. So I am taking here 2 lakh. Okay, and here we have to calculate the percentage of a increase or decrease. Again the same calculation, that is 2 lakh divided by 8 lakh into 100. Okay, just you will get 25%. Okay, so I am taking here 25%. Okay, yes,
and secondly ನೋಡಿ ನಿಮ್ಮ ಫಾರ್ಮೆಟ್ ಅಲ್ಲಿ ಏನು ಕೊಟ್ಟಿದ್ದಾರೆ. ಸೊ ಸೆಕೆಂಡ್ ಒನ್ ಇಸ್ ಇಟ್ಸ್ ದ ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ರೈಟ್. ಸೊ ಅಗೇನ್ ಕಮ್ ಬ್ಯಾಕ್ ಟು ಯುವರ್ ಪ್ರಾಬ್ಲಮ್. ಸೊ ಪ್ರಾಬ್ಲಮ್ ಅಲ್ಲಿ ಚೆಕ್ ಮಾಡಿ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಕೊಟ್ಟಿದ್ದಾರೆ. Yes, they have given in the case of a problem. For that reason I am taking, so here it's a B, reserves and surplus. Reserves and surplus. Okay, so in 2010 it's a 1 lakh. Okay, and in the case of a 2011 it's 1,20,000. Yes, 1,20,000. Okay, again the same calculation, 1,20,000 minus 1 lakh. Okay, so the amount is increase or decrease amount is 20,000. So here we have to calculate the percentage of increase or decrease. Again the same calculation, 20,000 divided by 1 lakh into 100. Okay, just you will get 20%. Okay, that is 20.00. Okay, yes, this completes our first heading, shareholders fund. Okay, so ನಮಗೆ ಇವಾಗ ಏನು ಸಿಗುತ್ತೆ, what we will get is just we will get a total shareholders fund ಸಿಗುತ್ತೆ. Okay, so ತಗೊಳ್ತಾ ಇದ್ದೀನಿ ಇಲ್ಲಿ, it's a total shareholders fund. Okay, total shareholders fund. Okay, it's 8 lakh plus 1 lakh, it's 9 lakh. Okay, and 10 lakh plus 1 lakh 20,000, it's 11 lakh 20,000. Okay, again the calculation, 11 lakh 20,000 minus 9 lakh, it's 2 lakh 20,000. 2 lakh 20,000, and for the purpose of a calculation of an increase or decrease of a percentage, 2,20,000 divided by 9 lakh into 100, you will get 24.44. 24.44. Okay, clear? So and this total shareholders fund is considered as a amount. Okay, yes, again ನಿಮ್ಮ ಫಾರ್ಮ್ಯಾಟಿಗೆ ಬನ್ನಿ. ಸೆಕೆಂಡ್ ಒನ್ ಏನು ಕೊಟ್ಟಿದ್ದಾರೆ ನೋಡಿ, ನಾನ್ ಕರೆಂಟ್ ಲಯಬಿಲಿಟೀಸ್ ಇದೆ. ಸೊ ಐ ಆಮ್ ಟೇಕಿಂಗ್ ಹಿಯರ್, ಸೊ ದ ಸೆಕೆಂಡ್ ಒನ್ ಇಸ್ ನಾನ್ ಕರೆಂಟ್ ಲಯಬಿಲಿಟೀಸ್. ಓಕೆ, ಸೊ ಅದರಲ್ಲಿ ಫಸ್ಟ್ ಒನ್ ನಮಗೇನಿದೆ, ಶಾರ್ಟ್ ಟರ್ಮ್ ಬೋರಿಂಗ್ಸ್ ಇದೆ. ಓಕೆ, ಸೊ ಬನ್ನಿ ನಿಮ್ಮ ಪ್ರಾಬ್ಲಮಲ್ಲಿ ನೋಡಿ, ಯಾವ್ದಾದ್ರು ಶಾರ್ಟ್ ಟರ್ಮ್ ಬೋರಿಂಗ್ಸ್ ಅಂತ ಕೊಟ್ಟಿದ್ದಾರಾ? ನಾಟ್ ಗಿವನ್, ಜಸ್ಟ್ ಲೀವ್ ಇಟ್. ಆ್ಯಂಡ್ ಸಾರಿ ಓಕೆ, ಲಾಂಗ್ ಟರ್ಮ್ ಲೋನ್ಸ್ ಕೊಟ್ಟಿದ್ದಾರೆ. ಸೆಕೆಂಡ್ ಒನ್ ಇಲ್ಲಿ ನಾನ್ ಕರೆಂಟ್ ಲಯಬಿಲಿಟೀಸಿಗೆ ಬರೋ ಹಾಗಿದ್ರೆ, ಸೊ ದ ಫಸ್ಟ್ ಒನ್ ಇಸ್ ಲಾಂಗ್ ಟರ್ಮ್ ಲೋನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ನಿಮ್ಮ ಪ್ರಾಬ್ಲಮಲ್ಲಿ ಲಾಂಗ್ ಟರ್ಮ್ ಲೋನ್ಸ್ ಕೊಟ್ಟಿದ್ದಾರಾ? ಎಸ್, ವಿ ಹ್ಯಾವ್ ಅದರ್ ಲಾಂಗ್ ಟರ್ಮ್ ಲೋನ್ಸ್ ಅಂತ ಇದೆ ನೋಡಿ. ಓಕೆ, ಸೊ ಲಾಂಗ್ ಟರ್ಮ್ ಲೋನ್ಸ್ ಅಂದರೂ ಅದೇ ಆಗುತ್ತೆ, ಅದರ್ ಲಾಂಗ್ ಟರ್ಮ್ ಲೋನ್ಸ್ ಅಂದರೂ ಅದೇ ಆಗುತ್ತೆ. ಸೊ ಐ ಆಮ್ ಟೇಕಿಂಗ್ ಹಿಯರ್, ದಟ್ ಈಸ್ ಎ ಅದರ್ ಲಾಂಗ್ ಟರ್ಮ್ ಲೋನ್ಸ್. ಅದರ್ ಲಾಂಗ್ ಟರ್ಮ್ loans. Okay, so 2010 alli we have a 20,000. Okay, and 2011 alli we have a 10,000. Okay, again the same calculation, 10,000 minus 20,000, it's minus 10,000. Okay, to get a increase or decrease in percentage, so the calculation is minus 10,000 divided by 20,000 into 100, then you will get it's minus 50%. minus 50.00, 50%. ಓಕೆ, ಅಗೇನ್ ಬನ್ನಿ ನಿಮ್ಮ ಫಾರ್ಮ್ಯಾಟ್ಗೆ. ಸೊ ನೋಡಿ ನಿಮ್ಮ ನಾನ್ ಕರೆಂಟ್ ಲಯಬಿಲಿಟೀಸಲ್ಲಿ ಸೆಕೆಂಡ್ ಒನ್ ಏನು ಕೊಟ್ಟಿದ್ದಾರೆ, ದಟ್ ಈಸ್ ಅದರ್ ಲಾಂಗ್ ಟರ್ಮ್ ಬೋರೋಯಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನೋಡಿ ನಿಮ್ಮ ಕ್ವೆಶನಲ್ಲಿ ಅದರ್ ಲಾಂಗ್ ಟರ್ಮ್ ಬೋರೋಯಿಂಗ್ಸ್ ಅಂತ ಕೊಟ್ಟಿದ್ದಾರಾ? ಅದರ್ ಲಾಂಗ್ ಟರ್ಮ್ ಬೋರಿಂಗ್ಸ್ ಅಂತ ಇಲ್ಲ, ಬದಲಾಗಿ ಏನು ಕೊಟ್ಟಿದ್ದಾರೆ, ದೇ ಹ್ಯಾವ್ ಗಿವನ್ ಅ ಡಿಬೆಂಚರ್ಸ್. ಓಕೆ, ನಿಮ್ಗೆ ಆವಾಗಲೇ ಫಾರ್ಮೆಟ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಹೇಳಿದೆ, ಯಾವಾಗಲೂ ನಮಗೆ ಅದರ್ ಲಾಂಗ್ ಟರ್ಮ್ ಬೋರಿಂಗ್ಸ್ ಅಂತ ಬಂದಾಗ ಏನಾಗಿರುತ್ತೆ, ಯೂಶಲಿ ದೇ ವಿಲ್ ಗಿವ್ ಅ ಡಿಬೆಂಚರ್ಸ್ ಅಂತ ಹೇಳಿದ್ದೆ. ಹಿಯರ್ ಆಲ್ಸೋ ದೇ ಹ್ಯಾವ್ ಗಿವನ್ ಅ ಡಿಬೆಂಚರ್. ಸೊ ಡಿಬೆಂಚರ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅ ಅದರ್ ಲಾಂಗ್ ಟರ್ಮ್ ಬೋರಿಂಗ್ ಆಗುತ್ತೆ. Okay, it is also a kind of a borrowing. So I am taking here, it's an debentures. Okay, debentures. So in the case of a 2010 it's 30,000 and 2011 it's a 40,000. Okay,
So again to get an increase or decrease in rupees, so the calculation is 40,000 minus 30,000, it's a 10,000. Okay, and to get a percentage, so the calculation is 10,000 divided by 30,000 into 100, then you will get 33.33. 33.33. Okay, yes. Idadmel bani again just go back to your format. So next ಏನಿದೆ ನಮಗೆ, just we will get our total non-current liabilities. Okay, I am taking here. So now we will get our total non-current liabilities and it is treated as B. Okay, I am taking here total non-current liabilities and it is considered as B. Okay, so total non-current liability ಬರಬೇಕಂದ್ರೆ ನಾವೇನು ಮಾಡಬೇಕು, ಈ ಎರಡು ರೋಸ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಸೊ 20,000 plus 30,000 50,000. Okay, so 10,000 plus 40,000 again 50,000. Okay, so ಇವಾಗ ತಗೊಳ್ಳಿ 50,000 minus 50,000, because to get an increase or decrease in rupees we have to less the present year value with the previous year value, right? So 50,000 minus 50,000 nil. Okay, again ಇದು ನಿಲ್ ಬಂತಂದಾಗ ಏನಾಗುತ್ತೆ, of course percentage ಕೂಡ ನಮಗೆ ಏನಾಗಿರುತ್ತೆ, ನಿಲ್ಲೇ ಆಗಿರುತ್ತೆ. Okay, nil is nothing but zero. In the case of accountancy we can't use the word of a zero. Okay, instead of zero just we will use the word of a nil. Okay, so nil ಅಂತ ಯೂಸ್ ಮಾಡ್ತೀವಿ. ಇಲ್ಲಿ ಮೈನಸ್ ಆಗಿರೋದ್ರಿಂದ ಏನು ಇಲ್ಲ, ನಿಲ್ ಆಯಿತು. ಸೊ ಇಲ್ಲಿ ನಿಲ್ ಆದರೆ ಪರ್ಸೆಂಟೇಜ್ ಕೂಡ ಏನಾಗಿರುತ್ತೆ, ಇಟ್ಸ್ ಆಬ್ವಿಯಸ್ಲಿ ನಿಲ್. Okay, yes, this is the second one, non current liabilities. Again ನಿಮ್ಮ ಫಾರ್ಮ್ಯಾಟಿಗೆ ಬನ್ನಿ. ಸೊ ಥರ್ಡ್ ಒನ್ ನೋಡಿ ಏನಿದೆ, ಕರೆಂಟ್ liabilities ಇದೆ. ಸೊ ಐ ಆಮ್ ಟೇಕಿಂಗ್ ಹಿಯರ್. ಸೊ ದ ಥರ್ಡ್ ಒನ್ current liabilities. Okay, just underline it. Okay, ಅದರಲ್ಲಿ ನೋಡಿ ಫಸ್ಟ್ ಒನ್ ಏನಿದೆ, ದಟ್ ಈಸ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಇದೆ. ಸೊ ಬನ್ನಿ ನಿಮ್ಮ ಪ್ರಾಬ್ಲಮ್ಗೆ ಕರೆಂಟ್ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರಾ, ದಟ್ ಈಸ್ ನಾಟ್ ಗಿವನ್, ಬಿಟ್ಬಿಡಿ. ಆ್ಯಂಡ್ ಸೆಕೆಂಡ್ ಒನ್ ಏನಿದೆ, ಇನ್ವೆಂಟರೀಸ್ ಇದೆ. ಪ್ರಾಬ್ಲಮಿಗೆ ಬನ್ನಿ, ಇನ್ವೆಂಟರೀಸ್ ಕೊಟ್ಟಿದ್ದಾರಾ ಚೆಕ್ ಮಾಡಿ. ಅಗೇನ್ ನಾಟ್ ಗಿವನ್, ಜಸ್ಟ್ ಲೀವ್ ಇಟ್. ಆ್ಯಂಡ್ ನೆಕ್ಸ್ಟ್ ಒನ್ ಟ್ರೇಡ್, ಓಕೆ ಸಾರಿ, ಲಯಬಿಲಿಟೀಸಿಗೆ ಬನ್ನಿ. ಸೊ ಶಾರ್ಟ್ ಟರ್ಮ್ ಬೋರಿಂಗ್ಸ್ ಇದೆ ಫಸ್ಟ್ ಒನ್, ರೈಟ್? ಎಸ್, ಶಾರ್ಟ್ ಟರ್ಮ್ ಬೋರಿಂಗ್ಸ್ ನೋಡಿ, ಅದರ ಶಾರ್ಟ್ ಟರ್ಮಲ್ಲಿ ಕೊಟ್ಟಿದ್ದಾರೆ, ಬೋರೋ ಮಾಡಿದ್ದೀವಿ ಅಂತ, ಅವ್ರ ಡಿಬೆಂಚರ್ಸೇ ಅಥವಾ ಶಾರ್ಟ್ ಟರ್ಮಲ್ಲಿ ಇದೆ ಅಂತ ಏನಾದ್ರು ಮೆನ್ಷನ್ ಮಾಡಿದಾರಾ? ನಾಟ್ ಮೆನ್ಷನ್, ಜಸ್ಟ್ ಲೀವ್ ಇಟ್. ಆ್ಯಂಡ್ ಸೆಕೆಂಡ್ ಒನ್ ಏನಿದೆ ಕರೆಂಟ್ ಲಯಬಿಲಿಟೀಸಲ್ಲಿ, ದಟ್ ಈಸ್ ಯು ಹ್ಯಾವ್ ಅ ಟ್ರೇಡ್ ಪೇಯಬಲ್ಸ್, ರೈಟ್? ಸೊ ನೋಡಿ ಪ್ರಾಬ್ಲಮಿಗೆ ಬನ್ನಿ, ಟ್ರೇಡ್ ಪೇಯಬಲ್ಸ್ ಕೊಟ್ಟಿದ್ದಾರಾ? ಎಸ್, ದಟ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್. ಸೊ ಐ ಆಮ್ ಟೇಕಿಂಗ್ ಹ್ಯೂರ್ ಟ್ರೇಡ್ ಪೇಯಬಲ್ಸ್. Trade payables, in the case of a 2010 it's 80,000 and in the case of a 2011 it's 1 lakh. Okay, again the same calculation, 1 lakh minus 80,000 it's 20,000. Okay, so 20,000 divided by 80,000 into 100, just you will get 25%. Okay, that's 25.00. Okay, this is regarding a trade payables. And next one ನೋಡಿ ನಿಮಗೆ ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ ಇದೆ, ರೈಟ್? ಸೊ ಕೊಟ್ಟಿದ್ದಾರೆ ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ ಯಾವುದಾದ್ರು? ನಥಿಂಗ್, ನಾಟ್ ಗಿವನ್, ಜಸ್ಟ್ ಲೀವ್ ಇಟ್. ಆ್ಯಂಡ್ ದ ಲಾಸ್ಟ್ ಒನ್ ಇಸ್ ಅದರ್ ಕರೆಂಟ್ ಲಯಬಿಲಿಟೀಸ್ ಇದೆ. ನೋಡಿ ಅದರ್ ಕರೆಂಟ್ ಲಯಬಿಲಿಟೀಸ್ ಯಾವ್ದಾದ್ರು ಮತ್ತೆ ಕೊಟ್ಟಿದ್ದಾರೆ ಎಕ್ಸ್ಟ್ರಾಸ್, ಅಗೇನ್ ನಾಟ್ ಗಿವನ್, ಜಸ್ಟ್ ಲೀವ್ ಇಟ್. ಸೊ ನಮಗೆ ಇವಾಗ ಏನು ಸಿಗುತ್ತೆ, ಟೋಟಲ್ ಕರೆಂಟ್ ಲಯಬಿಲಿಟೀಸ್ ಸಿಗುತ್ತೆ. ಓಕೆ, ಸೊ ಐ ಆಮ್ ಟೇಕಿಂಗ್ ಹ್ಯೂರ್ okay. Yes, now we will get total current liabilities. Total current liabilities, it is considered as C. Again we will get a same total, that is 80,000, 1 lakh
20,000 and finally 25.00%. ಓಕೆ, ಇದೆಲ್ಲ ಆದಮೇಲೆ ನಮಗೇನು ಸಿಗುತ್ತೆ, ಜಸ್ಟ್ ವಿ ವಿಲ್ ಗೆಟ್ ಆರ್ ಟೋಟಲ್ ಈಕ್ವಿಟಿ ಆ್ಯಂಡ್ ಲ್ಯಾಬಿಲಿಟೀಸ್. ನಿಮ್ಮ ಫಾರ್ಮೆಟಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಇದು ಮೂರು ಕಾಂಬಿನೇಷನ್ ನಮಗೆ ಇಲ್ಲಿ ಸಿಗುತ್ತೆ. ಇಟ್ಸ್ ಟೋಟಲ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್. ಓಕೆ, ಟೋಟಲ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್. ಸೊ ಟೋಟಲ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಬರಬೇಕಂದ್ರೆ ನಾವೇನು ಮಾಡಬೇಕು, A plus B plus C. A is nothing but total shareholders fund and B is nothing but total non-current liabilities and C is nothing but total current liabilities. ಇದು ಮೂರು ಆ್ಯಡ್ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ, ಟೋಟಲ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟಿ ಸಿಗುತ್ತೆ. ಎಷ್ಟು ಟೇಕ್ ದ ಕ್ಯಾಲ್ಸಿ, 9 lakh plus 50,000 plus 80,000, just you will get, just a minute, yes, you will get 10,30,000. Yes, 10,30,000. Okay, and the next one is, that is 11,20,000 plus 50,000 plus 1 lakh. Okay, yes, just you will get 12,70,000. 12,70,000. Okay, again the percentage ಗೆ ಬರೋ ಹಾಗಿದ್ರೆ, ಸಾರಿ ರುಪೀಸ್ ಗೆ ಬರೋ ಹಾಗಿದ್ರೆ, that is 12,70,000 minus 10,30,000 ಮಾಡಿದ್ರೆ just you will get 2,40,000. 2,40,000 ಸಿಗುತ್ತೆ. and for the purpose of a calculation, for the calculation purpose of a percentage, 2,40,000 divided by 10,30,000 into 100 ಮಾಡಿದ್ರೆ just you will get 23.30. 23.30% ಸಿಗುತ್ತೆ. This is our total equity and liabilities. Still we have a list of assets. Assets ಇದೆ ಇನ್ನು, but board ಇಲ್ಲಿ ಕಂಪ್ಲೀಟ್ ಆಯಿತು. ಓಕೆ, ಎಸ್, ಟೋಟಲ್ ಶೇರ್ ಹೋಲ್ಡರ್ಸ್ ಬಂದು ಟೋಟಲ್ ನಾನ್ ಕರೆಂಟ್ ಲಯಬಿಲಿಟೀಸ್ ಮತ್ತು ಟೋಟಲ್ ಕರೆಂಟ್ ಲಯಬಿಲಿಟೀಸ್ನ ಟೋಟಲ್ ಮಾಡಿದರೆ, ಇದಿಷ್ಟನ್ನು ಟೋಟಲ್ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ, ಟೋಟಲ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಸಿಗುತ್ತೆ. ದಟ್ ಇಸ್ 10,30,000, 12,70,000, 2,40,000, 23.30. ಓಕೆ, ಎಸ್, ನೆಕ್ಸ್ಟ್ ಅಸೆಟ್ಸ್ ಇದೆ, ರಬ್ ಮಾಡಿಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಓಕೆ.